ಎಲ್ರಿಗೂ ನಮಸ್ಕಾರ. ಇಂದು ನನ್ನ ಹುಟ್ಟುಹಬ್ಬ, 55ನೇ ಹುಟ್ಟುಹಬ್ಬ. ವಿಶೇಷವಾಗಿ ಇವತ್ತೇನೆಂದರೆ, ಈ ನಾಡು ಈ ದೇಶ ಕಂಡಂತಹ ಅಪ್ರಥಮ ವ್ಯಕ್ತಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ. ನಡೆದಾಡುವ ದೇವರು, ಅನ್ನದಾಸೋಹಿ, ಹಲವಾರು ಕೋಟ್ಯಾಂತರ ಮಕ್ಕಳಿಗೆ ವಿದ್ಯಾದಾನ, ಅನ್ನ ಸಂತರ್ಪಣೆ ಮಾಡೋದ್ರ ಮುಖಾಂತರ ಈ ದೇಶದ ಜನ ಮನ ಗೆದ್ದಂತಹ ಮಹನೀಯರು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯರು. ಅಂಥ ಮಹನೀಯರ ಜನ್ಮದಿನ ಇಂದು. ವಿಶೇಷವಾಗಿ ನಾಡಿನ ಸಮಸ್ತ ಜನತೆಗೆ ಅಂಥ ಮಹನೀಯರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ವಿಶೇಷ ಏನಂದರೆ ಇವತ್ತು ನಂದು ಹುಟ್ಟುಹಬ್ಬ. ಬಹಳ ಸಂತೋಷ ಆಗ್ತಾ ಇದೆ. ಅಂಥ ಒಂದು ಮಹನೀಯರ ಒಂದು ಜನ್ಮದಿನದಂದು ನಂದು ಜನ್ಮದಿನ ಇದೆ ಅಂತೇಳ್ಬಿಟ್ಟು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನನ್ನ ಹಲವಾರು ಮಿತ್ರರು, ನನ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು, ನನ್ನ ಮಿತ್ರರು ಎಲ್ಲರೂ ಸೇರಿ ನಮ್ಮ ಕಚೇರಿಯಲ್ಲಿ ಸರಳವಾಗಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ, ಎಲ್ಲರ ಇದು ನನ್ನ ಮೇಲೆ ಸದಾ ಇರಲಿ. ಯಾಕಂದರೆ ಹಲವಾರು ಒಂದು 30 ವರ್ಷಗಳಿಂದ ನಾನು ಸತತವಾಗಿ ಸಮಾಜ ಸೇವೆ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾಯಿದ್ದೀನಿ. ಇದನ್ನೆಲ್ಲ ಗಮನಿಸುತ್ತಾ ಜನ ನನ್ನ ಮೇಲೆ ಒಂದು ವಿಶೇಷವಾದ ಅಭಿಮಾನ ಇಟ್ಟಿದ್ದಾರೆ. ನಾನು ಯಾರಿಗೂ ಕೂಡ ಅಭಿಮಾನಿಗಳನ್ನಲ್ಲ, ಯಾಕಂದರೆ ಅಭಿಮಾನಿಗಳು ಹೊಂದುವಷ್ಟು ದೊಡ್ಡವನು ನಾನಲ್ಲ. ಅಭಿಮಾನಿಗಳು ಹೊಂದುವಂಥ ಮಹನೀಯರು ಬಹಳಷ್ಟು ಜನ ಇದ್ದಾರೆ. ನಾನು ಒಂದು ಸಾಮಾನ್ಯ ವ್ಯಕ್ತಿ. ಆದರೂ ಕೂಡ ನನಗೆ ಇವತ್ತು ನಿಮ್ಮೆಲ್ಲರ ಸಹಯೋಗದೊಂದಿಗೆ ಇಷ್ಟೊಂದು ಜನ ಸೇರಿ ನನ್ನ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರೋದಕ್ಕೆ ನಾನು ನನ್ನ ಹೃದಯದ ಅಂತರಾಳದಿಂದ ನಿಮ್ಮೆಲ್ಲರ ಒಂದು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆ. ನಾನು ಇವತ್ತು ಏನೇ ಬೆಳಿಬೇಕಂದ್ರೂ, ಏನೇ ಈ ಒಂದು ಇದಕ್ಕೆ ಬಂದು ನಿಂತ್ಕೋಬೇಕಂದ್ರೆ ನನಗೆ ಮಾಧ್ಯಮ ಮಿತ್ರರು ಬಹಳಷ್ಟು ವರ್ಷಗಳಿಂದ ನನ್ನ ಹಲವಾರು ಮಿತ್ರರು ಮಾಧ್ಯಮದವರು. ನಾನು ಸುಮಾರು 2008ರಲ್ಲಿ ಮೊದಲ ಬಾರಿಗೆ BSPಯಲ್ಲಿ ಸ್ಪರ್ಧೆ ಮಾಡಿದಾಗ ಮೀಡಿಯಾ ಇಷ್ಟೊಂದು ಅಬ್ಬರವಾಗಿರಲಿಲ್ಲ. ಆದರೂ ಕೂಡ ಅವತ್ತಿನಿಂದ ಇವತ್ತಿನವರೆಗೂ ಮಾಧ್ಯಮ ಮಿತ್ರರು, ಪತ್ರಕರ್ತರು ಎಲ್ಲರ ನಿಮ್ಮ ಸಹಯೋಗದೊಂದಿಗೆ ನಾನು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೇನೆ. ನನ್ನ ಹುಟ್ಟುಹಬ್ಬವನ್ನು ನಾನು ಇವತ್ತು ಆಚರಣೆ ಮಾಡ್ಕೊಂಡಿದ್ದೀನಿ. ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಮುಂದಿನ ದಿನಗಳಲ್ಲಿ ನನಗೆ ಈ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಅವಕಾಶ ಸಿಕ್ಕಲಿ ಅಂತೇಳ್ಬಿಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಿ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ఫుల్ వచ్చిన అన్స్లే